ಹಲೋ ಎವ್ರಿವನ್, ನಾನು ಈ ಸರಿ ಮಕ್ಕಳ ಜೊತೆ ಸಮ್ಮರ್ ವೆಕೇಷನ್ಗೆ ಅಂತ ಹೇಳಿ ಹೊರಟಿದ್ದು ಗೋವಾಗೆ. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ಅಂದ್ಕೊಂಡಷ್ಟು ಈಸಿ ಇರಲಿಲ್ಲ. ಇಲ್ಲಿನ ವಾತಾವರಣ ತುಂಬಾ ಸೆಕೆ ಇತ್ತು. ಆ್ಯಂಡ್ ಫುಲ್ ಡೇ ನಾವು ಬೀಚ್ಗೆ ಹೋಗಕ್ಕೆ ಮುಂಚೆ ಮಕ್ಕಳಿಲ್ಲಿ ಆಟ ಸಾಮಾನು ತಗೊಳ್ತಾ ಇದ್ರು. ಆ್ಯಂಡ್ ಮಕ್ಕಳು ಏನು ನೋಡಿದ್ರು ಬೇಡ ಅಂತ ಹೇಳೋದಿಲ್ಲ. ಅದರಲ್ಲೂ ನಮ್ಮ ಬುದ್ಧಿ ಈ ಥರದ್ದೆಲ್ಲ ಆಟ ಸಾಮಾನು ತುಂಬಾ ಹಾಗೆ ನೋಡ್ತಿರ್ಬೋದು ಎಷ್ಟು ದೂರದವರೆಗೂ ಮರಳಿದೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ 9 ಗಂಟೆಗೆಲ್ಲ ಬಿಸಿ ಬಿಸಿ ಸುಡ್ತಿತ್ತು ಮರಳು. ಸೆಕೆ ನೀರಂತೂ ಸುರಿದೋಗ್ತಿತ್ತು. ನಾವು ಆಲ್ರೆಡಿ ಫ್ರೆಶ್ ಅಪ್ ಆಗಿನೇ ಬೀಚ್ ಹತ್ರ ಬಂದಿದ್ವಿ. ನಾವು ಸ್ನಾನ ಮಾಡ್ಕೊಂಡು ಬಂದಿದ್ದಕ್ಕೂ ಆ ಸೆಕೆಗೂ ಇನ್ನೂ ಇರಿಟೇಷನ್ ಆಗೋಯಿತು. ಫೈನಲಿ ಹೆಂಗೂ ಸಮುದ್ರದ ಹತ್ರ ಬಂದ್ವಿ. ಎಷ್ಟು ಜನ ಇದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ರು. ನಾನು ಅಂದ್ಕೊಂಡು ಬಂದಿದ್ದೆ ನೀರೊಳಗಡೆ ಇಳಿಯೋದೇ ಬೇಡ ಅಂತ ಹೇಳ್ಬಿಟ್ಟು. ಆದರೆ ನನ್ನ ಮಕ್ಕಳು ಬಿಡಬೇಕಲ್ವಾ, ಒಂದು ಸ್ವಲ್ಪ ಹೊತ್ತು ಆಡ್ಬಿಟ್ಟು ಹೋಗು ಮಮ್ಮಿ ಅಂದರು. ನೀರೊಳಗಡೆ ಹೋದು ಸ್ವಲ್ಪ ಹೊತ್ತು ಆಡ್ಬಿಟ್ಟು ಹೋಗು ಮಮ್ಮಿ ಅಂತಂದರೆ ನಾನು ನೀರೊಳಗಡೆ ಹೋದವಳು 4 ಗಂಟೆ ಆದರೂ ಆಚೆ ಬರೋದಕ್ಕೆ ಆಗಲಿಲ್ಲ. ಅಷ್ಟು ಚೆನ್ನಾಗಿತ್ತು ನೀರಲ್ಲಿ ಆಟ ಆಡೋದಕ್ಕೆ. ಆ್ಯಂಡ್ 4